ಗೆಳೆಯ ನಿನ್ನ ಮತ್ತೊಂದ್ಸರ್ತಿ ಹೀರೋ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ಮಕ್ಕಳಿಲ್ಲ ಅಂತ ಎಲ್ರು 2ನೇ ಮದುವೆ 3ನೇ ಮದುವೆ ಆಗ್ತಾರೆ. ಜೀವನ ಅಂದ್ರೆ ಅದಲ್ಲ ಇದು ಅಂತ ತೋರಿಸ್ಬಿಟ್ಟು ಅವ್ರಿಗೆಲ್ಲ ನೀನು ರೋಲ್ ಮಾಡ್ಲಾಗ್ಬಿಟ್ಟಲ್ಲೋ. ಇಂಥ ಒಳ್ಳೆ ಆಲೋಚನೆಗಳು ನಿನಗ್ ಮಾತ್ರ ಬರಕ್ ಸಾಧ್ಯ ಕಣ. ಇಂಥ ಒಳ್ಳೆ ಗುಣ ಇರೋ ಸರ್ವಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ನನ್ನ ಗೆಳೆಯ ಅಂತ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅದ್ರಲ್ಲಿ ಏನೋ ಇದೆ? ಏನಿಲ್ಲ ಅಂತ ಕೇಳು, ತುಂಬಾ ವಿಷಯ ಇದೆ ನೋಡು. ಮಗು ಅನ್ನೋದು ಒಂದು ಹೆಣ್ಣಿಗೆ ಮಮತೆ, ಬಯಕೆ, ಆಸೆ. ಆದ್ರೆ ಗಂಡಿಗೆ ಅದು ಪ್ರತಿಷ್ಠೆ. ಗಂಡು ಏನ್ ಬೇಕಾದ್ರೂ ಒಪ್ಕೊಂಡ್ಬಿಡ್ತಾನಪ್ಪ. ಆದ್ರೆ ತನಗೆ ಮಕ್ಕಳಾಗ್ತಿಲ್ಲ ಅನ್ನೋ ಸತ್ಯನ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಒಪ್ಕೊಳ್ಳೋದಿಲ್ಲ. ಈ ಸಮಸ್ಯೆ ಅನ್ನೋದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ ಅದು ಸರ್ವೇ ಸಾಮಾನ್ಯ. ಅದು ಯಾರಿಗೆ ಬೇಕಾದ್ರೂ ಬರ್ಬೋದು ಅಂತ ಒಪ್ಕೊಳ್ಳೋದೇ ಇಲ್ಲ. ತನ್ನಲ್ಲೇನೋ ಕೊರತೆ ಇದೆ, ಸಮಸ್ಯೆ ಇದೆ ಅನ್ನೋದನ್ನ ಪ್ರಪಂಚ ಗೊತ್ತಾಗೋದಕ್ಕೆ ಬಿಡೋದಿಲ್ಲ. ಅದು ಅವನಿಗೆ ಅವಮಾನ. ತನ್ನ ಗಂಡಸ್ತನಕ್ಕೆ ಅವಮಾನ. ಅದನ್ನ ಮರ್ಯಾದೆ ಪ್ರಶ್ನೆ ಅನ್ನೋ ತರ ಟ್ರೀಟ್ ಮಾಡ್ತಾನೆ. ಎಷ್ಟೋ ಸರ್ತಿ ನಮ್ದೇ ಫಾಲ್ಟ್ ಇದ್ರು ಅದನ್ನ ಹೆಣ್ಮಕ್ಳ ಮೇಲೆ ಹಾಕಿ ಬಂಜೆ ಅಂತ ಹಣೆಪಟ್ಟಿ ಹಾಕ್ಬಿಡ್ತಾರೆ. ಇನ್ಫ್ಯಾಕ್ಟ್ ಸಮಸ್ಯೆ ಅನ್ನೋದು ದೊಡ್ಡದಲ್ಲಪ್ಪ, ಅದನ್ನ ಒಪ್ಕೊಳ್ಳದೆ ಇರೋದು ದೊಡ್ಡ ಸಮಸ್ಯೆ. ನಾವ್ ಎಷ್ಟೇ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಇನ್ನೂ ಅದೇ ಹಳೆ ಕಾಲದಲ್ಲೇ ಇದೀವಿ. ಅವೇರ್ನೆಸ್ ಇಲ್ಲ ಗೆಳೆಯ. ಸಮಸ್ಯೆನ ಸಮಸ್ಯೆ ಅಂತ ಒಪ್ಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಬಗ್ಗೆ ಹರಿದಂಗೆನೆ. ಈಗ ನೀನ್ ಮಾಡ್ದಲ್ಲ, ಈ ತರ ಎಲ್ರ ಕೈಲೂ ಮಾಡಕ್ ಆಗಲ್ಲಪ್ಪ. ಇಂಥ ಅಪವಾದ ನಿನ್ ಮೇಲೆ ಹಾಕೊಂಡು ಸಮಸ್ಯೆ ಎಲ್ಲ ನಿಂದೆ ಅಂತ ಒಪ್ಕೊಂಡಿದ್ಯ ನೋಡು, ನಿಜವಾಗ್ಲೂ ನೀನು ಗ್ರೇಟ್ ಕಣ. ಇಲ್ಲ ಕಣ, ನನಗೆ ಈ ಥರದೊಂದು ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೂ ಭೂಮಿಕಾ ಅವರು ಅದನ್ನ ಕೂಲಾಗಿ ನನಗೆ ಸಮಾಧಾನ ಮಾಡಿದ್ರಲ್ಲ, ನನ್ನನ್ನು ಮೊದಲಿನ ಥರ ನೋಡಿದ್ರಲ್ಲ, ಅವ್ರು ಗ್ರೇಟು. ನೋಡೋ, ಸಾಮಾನ್ಯವಾಗಿ ಇಂಥದ್ದೊಂದು ವಿಷಯ ಬಂದಾಗ ಹೆಣ್ಣುಮಕ್ಕಳು ನಮಗಿಂತ ಬಹಳ ಸೂಕ್ಷ್ಮವಾಗಿರ್ತಾರೆ ಕಣ. ಯಾಕೆಂದರೆ ಮಕ್ಕಳ ಬಗ್ಗೆ ಅವರು ತುಂಬ ಆಸೆ ಇಟ್ಕೊಂಡಿರ್ತಾರೆ, ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅವರು ನಮಗಿಂತ ಜಾಸ್ತಿ ಕುಸ್ತೋಗ್ಬಿಡ್ತಾರೆ. ಬಟ್ ಇಲ್ಲಿ ಹಾಗಾಗಲಿಲ್ಲ. ಭೂಮಿಕಾ ಅವರು ನನಗೆ ಸಮಾಧಾನ ಮಾಡಿದ್ರು. ನನಗೆ ನೀವು ಮಗು, ನಿಮಗೆ ನಾನು ಮಗು. ಹಾಗಿದ್ದಾಗ ನಮ್ಗೆ ಇನ್ನೊಂದು ಮಗು ಯಾಕೆ ಬೇಕು ಅನ್ನೋ ಥರದಲ್ಲೆಲ್ಲ ಮಾತಾಡಿದ್ರು ಕಣ. ನಿಜವಾಗ್ಲೂ ಅಂತ ಹೆಂಡತಿ ಪಡೆಯೋದು ಪುಣ್ಯ ಮಾಡಿದ್ರು ಕಣ. ನಾನು ಬೇರೆ ನೋಡೋ, ಜೀವನದಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ಸಂಪಾದನೆ, ಸಾಧನೆ, ನೆಮ್ಮದಿ ಇನ್ನೊಂದಿಲ್ಲ ಕಣ. ಮನೆ ಮನಸ್ಸು ಎಲ್ಲ ಚೆನ್ನಾಗಿರುತ್ತೆ. ನಿಜ ಗೆಳೆಯ, ನೀನು ಹೇಳಿದ್ದು 100% ಕರೆಕ್ಟ್. ಜೀವನದಲ್ಲಿ ಆಸ್ತಿ ಪಾಸ್ತಿ ಮುಖ್ಯ ಅಲ್ಲ ಕಣ. ಅಂದ್ರೆ ಜೀವನಕ್ಕೆಲ್ಲ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬೇಸಿಕಲಿ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು. ಅದೇ ಇಲ್ಲ ಅಂದ್ರೆ ಉಳಿದಿದ್ದೆಲ್ಲ ವೇಸ್ಟೇ ಕಣ. ಎಕ್ಸಾಕ್ಟ್ಲಿ. ನಿಮ್ ಬಗ್ಗೆ ಅಪರ್ಣ ಹತ್ರ ಮಾತಾಡುವಾಗ ನಾನು ಸುಮಾರು ಸರ್ತಿ ಹೇಳಿದ್ದೀನಿ ಗೆಳೆಯ, ನೀನ್ ಅತ್ತಿಗೆಗೆ ಸಿಗಕ್ಕೆ, ಅತ್ತಿಗೆ ನಿನಗೆ ಸಿಗೋದಕ್ಕೆ ಮಿನಿಮಮ್ ಅಂದ್ರೂ ಒಂದು 10-20